ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾಪ ಇನ್ನೇನಿಗೆ ಬಂದಿರ್ತಾರೆ, ಅರಮನೆಯಲ್ಲಿ ಸುಪ್ಪತ್ತಿಗೆ ಬೆಳೆದಿದ್ದು, ಕೈ ತುಂಬಾ ಕಾಸು. ಈಗ ಕೈಯಲ್ಲಿ ಕಾಸಿಲ್ಲ, ಅಕೌಂಟ್ ಲಾಕ್ ಆಗಿದೆ. ಹಾಗಾಗಿ ಪಾಪ ಚಿಲ್ಲರೆ ಕಾಸು ಏನಾರು ಸಿಗುತ್ತಾ ಅಂತ ಆಯ್ಕೊಳಕ್ ಬಂದಿದ್ದಾರೆ. ಇದೇನು ಹಿಂಗ್ ಮಾತಾಡ್ತಿದ್ಯಾ? ಅಂದ್ರೆ ಮೇಡಮ್ ಅವರಲ್ಲಿ ದುಡ್ಡು ಕದಿಯಕ್ ಬಂದಿದ್ರು ಅಂತೀಯ? ಅಫ್ಕೋರ್ಸ್ ಇರ್ಬೋದು ಕಣೋ. ಪರಿಸ್ಥಿತಿ ಎಂತವ್ರ ಕೈಲಿ ಏನೇನು ಬೇಕಾದ್ರೂ ಮಾಡಿಸ್ಬಿಡುತ್ತೆ. ಪಾಪ ಮೇಡಮ್ ಅವ್ರಿಗೆ ಎಂತ ಪರಿಸ್ಥಿತಿ ಬರಬಾರ್ದಾಗಿತ್ತು. ಈ ಮನೇಲಿ ನಾನ್ ಹೇಗೋ ನೀವು ಹಾಗೆ ಅಲ್ವಾ? ನೀವು ಹೊರಗಿಂದಾನೆ ಬಂದಿದ್ದೀರಾ ಅಲ್ವಾ? ನನಗ್ ಗೊತ್ತಿರೋ ಪ್ರಕಾರ ನಿಮ್ ಕೈಲೂ ದುಡ್ಡಿರಲ್ಲ, ಹಾಗಾದ್ರೆ ನೀವು ಕಳ್ತನನೇ ಮಾಡೋದಾ? ನಮ್ಮತ್ತೆ ಕಳ್ತನ ಮಾಡ್ತಾರೆ. ಇದು ನಮ್ಮನೆ. ನಮ್ಮನೆ ಅಂದ್ರೆ ಅವ್ರಿಗೂ ಮನೆ ಅಂತಾನೆ ಅರ್ಥ. ಅವ್ರ ಮನೇಲಿ ಅವರೇ ಯಾಕೆ ಕದೀತಾರೆ? ಅದನ್ನೇ ಅದಕ್ಕೆ ನಾನು ಹೇಳ್ತಾ ಇರೋದು. ನಾನು ಈ ಮನೆ ಸೊಸೆ ಅಂದ್ಮೇಲೆ ಇದು ನಮ್ಮನೇನೆ. ನಮ್ಮನೇಲಿ ನಾನೇ ಯಾಕೆ ಕಳ್ತನ ಮಾಡ್ಲಿ? ಹಾಗೂ ಒಂದ್ ವೇಳೆ ನನ್ಗೇನಾದ್ರೂ ಬೇಕು ಅನ್ನೋದಾದ್ರೆ ನನ್ ಕೈ ಚಾಚಿ ಕೇಳ್ತೀನಿ ಹೊರತು ಕದಿಯೋ ಅಂತ ಕೆಟ್ಟ ಬುದ್ಧಿ ನನಗಿಲ್ಲ. ಆ ಥರ ಬುದ್ಧಿ ನಮ್ಮ ಮನೆಯವ್ರು ನನಗೆ ಕಳ್ಸಿಕೊಟ್ಟಿಲ್ಲ. ನಮ್ಮ ಮನೆ ಬಗ್ಗೆ, ನಮ್ಮ ಮನೆತನದ ಬಗ್ಗೆ ಗೊತ್ತಿರೋರಿಗೆ ಈ ವಿಷಯ ಗೊತ್ತಿರುತ್ತೆ. ಕದಿಯಕ್ ಬಂದಿರ ಅಂದ್ಮೇಲೆ ನನ್ನ ರೂಮಲ್ಲಿ ನಿನ್ಗೇನ್ ಕೆಲಸ? ಮೊದಲು ಅದನ್ನ ಹೇಳು. ಅದನ್ನೇ ತಾನೇ ಹೇಳ್ತಿದ್ದೀನಿ ವರ. ಇದು ನಮ್ಮನೆ ಅಂದ್ರೆ ನಾನು ಇಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಮನೆ ಮಗಳಾಗಿ ನಿನಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ನನಗೂ ಈ ಮನೆ ಸೊಸೆಯಾಗಿ ಅಷ್ಟೇ ಸ್ವಾತಂತ್ರ್ಯ ಇರುತ್ತೆ ಅಲ್ವಾ? ಸ್ವಾತಂತ್ರ್ಯದ ಬಗ್ಗೆ ನೀವು ಮಾತಾಡಬೇಡಿ. ಹೀಗೆ ಮಾತಾಡಿ ನನ್ನ ಮಗನಿಗೂ ಮರಳು ಮಾಡಿದ್ರಿ ಅನ್ಸುತ್ತೆ. ಹೀಗೆ ಮಾತಾಡ್ತಾ ಎಲ್ರಿಗೂ ಮರಳು ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ನನ್ನ ಮಗನಿಗೆ ಮರಳು ಮಾಡಿದಷ್ಟು ಸುಲಭವಾಗಿ ನಮಗೆ ಮರಳು ಮಾಡೋದಕ್ಕಾಗಲ್ಲ. ಅತ್ತೆ, ಯಾರನ್ನಾದ್ರೂ ಮರಳು ಮಾಡಿದ್ರೆ ಅವ್ರ ಜೊತೆ ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ? ನಾನು ಸುಬ್ಬು ಜೊತೆ ಜೀವನ ಪರ್ಯಂತ ಇರಬೇಕು ಅಂತ ಬಂದಿರೋಳು. ಮರಳು ಮಾಡೋರು ಒಂದೇ ದಿನಕ್ಕೆ ಮರೆಯಾಗೋಗ್ತಾರೆ. ಆದ್ರೆ ನೆರಳಾಗಿ ಜೊತೆಗೆ ಬರೋರು ಕೊನೆವರೆಗೂ ಇರ್ತಾರೆ. ಅತ್ತೆ, ನೀವು ನನ್ನ ಬಗ್ಗೆ ಏನು ಬೇಕಿದ್ರು ಅನ್ಕೊಳ್ಳಿ. ನೀವು ನನಗೆ ಬೈದ್ರೂ ಸರಿನೇ, ಹೊಡೆದ್ರೂ ಸರಿನೇ, ನಾನು ನಿಮ್ಮ ವಿರುದ್ಧವಾಗಿ ಏನು ಮಾತಾಡಲ್ಲ. ಯಾಕಂದ್ರೆ ನೀವು ನನಗೆ ಮುತ್ತಿನಂತ ಗಂಡನ ಕೊಟ್ಟಿದ್ದೀರ. ಆ ಋಣನ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ. ಸುಬ್ಬು ಹೆಣ್ಮಕ್ಳ ಜೊತೆ ಮಾತಾಡೋ ರೀತಿ, ಅವರಿಗೆ ಗೌರವ ಕೊಡೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಅವರು ಅಕ್ಕ ತಂಗಿಯರ ಜೊತೆ ಯಾವ ಥರ ಬೆಳೆದ್ರು ಅಂತ. ಆ ಬಾಂಧವ್ಯನ ನೀವು ಅವ್ರಿಗೆ ಕೊಟ್ಟಿರೋದಕ್ಕೆ ನಾನು ನಿಮಗೂ ಅಷ್ಟೇ ಪ್ರೀತಿ ಕೊಡ್ತೀನಿ, ಅಷ್ಟೇ ಗೌರವ ಕೊಡ್ತೀನಿ. ಈ ಮಾತನ್ನ ನೀವು ನಿಜ ಅನ್ಕೋತಿರೋ ಸುಳ್ಳು ಅನ್ಕೋತಿರೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಏನಿತ್ತು ನಾನು ಅದನ್ನು ಹೇಳಿದೆ. ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳಿರೋದಕ್ಕೆ ನನಗಂತೂ ಸಮಾಧಾನ ಆಯಿತು. ಇದನ್ನ ನಂಬೋದು ಬಿಡೋದು ನಿಮಗೆ ಬಿಟ್ಟಿತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.